ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಇದು ಗೋವಾದ ಮುಂದುವರೆದ ಭಾಗನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋನೂ ಕೂಡ ನೀವು ಇಷ್ಟಪಟ್ಟು ನೋಡ್ತೀರಾ ಅಂತ ನಾನು ಭಾವಿಸ್ತೀನಿ. ಹೇಗೆಲ್ಲ ಇತ್ತು ಸೆಕೆಂಡ್ ಡೇ ಅನ್ನೋದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಗೋವಾಗೆ ಎಂಟ್ರಿ ಆಗಿ ಅವತ್ತು ನೈಟು ಊಟ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ಏನೆಲ್ಲ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಇದು ಬೆಳಗ್ಗೆ ಎದ್ದುಬಿಟ್ಟು ನಾನು ಹೊರಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಇನ್ನೂ ಯಾರೂ ಎದ್ದಿರಲಿಲ್ಲ, ಎಲ್ಲರೂ ಎದ್ದೇಳೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದೆ. ಹೊರಗಡೆ ವಾತಾವರಣ ತುಂಬ ಪ್ರಶಾಂತವಾಗಿತ್ತು, ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದೆ. ಹಾಗೆ ಈ ಮರನ ನೋಡ್ತಾ ಇದ್ದೆ. ಸುಮಾರು ದೊಡ್ಡ ಮರ ಇದೆ. ಇದು ನಮ್ಮ ಏನು ರೂಮ್ ಇದೆ ಬ್ಯಾಕ್ ಸೈಡೇ ಈ ಮರ ಇತ್ತು. ಹಗಲವಾದಂತಹ ಎಲೆ, ಅದರಲ್ಲಿ ದೊಡ್ಡ ದೊಡ್ಡ ಕಾಯಿಗಳು ಬಿಟ್ಟಿದೆ. ನೀವು ಗಮನಿಸ್ತಾ ಇರ್ಬೋದು, ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಏನು ಬಾಳೆ ಎಲೆಗಿಂತ ಹಗಲವಾದಂತಹ ಎಲೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸ್ತಾ ಇದೆಯೋ ಇಲ್ಲ ಗೊತ್ತಿಲ್ಲ, ರಿಯಲ್ ಆಗಿ ನೋಡಿದರೆ ಒಂಥರ ವಿಚಿತ್ರವಾದಂಥ ಮರ. ನಾನು ಇದನ್ನು ಎಲ್ಲೂ ಕರ್ನಾಟಕದಲ್ಲಿ ನೋಡಿಲ್ಲ. ಹಾಗೆ ಅದು ಹಲಸಿನ ಹಣ್ಣು ಬಿಡುತ್ತೆ ಅಲ್ವಾ ನಮ್ಮ ಕಡೆ, ಅದೇ ರೀತಿಯಾದಂತಹ ಅದರಲ್ಲಿ ಕಾಯಿಗಳು. ಆದರೆ ಅದು ಹಲಸಿನ ಹಣ್ಣಲ್ಲ, ಅದು ಬೇರೆ ಯಾವುದೋ ಕಾಯಿ. ನಾವು ಉಳ್ಕೊಂಡಿರೋಂತಹ ಹೋಟೆಲ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಹಾಗೆಯೇ ನಾವು ಉಳ್ಕೊಂಡಿರೋಂತಹ ಹೋಟೆಲು ಅಲೋಹಾ ಫ್ಯಾಮಿಲಿ ರೆಸಾರ್ಟ್ ಅಂತ. ಈ ರೆಸಾರ್ಟು ತುಂಬ ಬ್ಯೂಟಿಫುಲ್ಲಾಗಿತ್ತು, ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು. ಇಲ್ಲಿರೋಂತಹ ಸ್ಟಾಫ್ಗಳು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ರು. ನಾವು ಯಾವುದೇ ಟೈಮ್ನಲ್ಲಿ ಕಾಲ್ ಮಾಡಿದ್ರು, ಏನೇ ಬೇಕು ಅಂತ ಕೇಳಿದರು. ರೂಮ್ ಸರ್ವಿಸ್ ತುಂಬ ಚೆನ್ನಾಗಿತ್ತು. ನಾವು ಉಳ್ಕೊಂಡಿರೋಂತಹ ಹೋಟೆಲಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು. ಅಲ್ಲಿ ರೆಸ್ಟೋರೆಂಟಲ್ಲಿ ಊಟದ ವ್ಯವಸ್ಥೆ ಏನು ಇದೆ ಪ್ರತಿಯೊಂದು ಅದ್ಭುತವಾಗಿತ್ತು. ಹೊರಗಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಪ್ರೈಸ್ ಇನ್ನೂ ತುಂಬ ಕಮ್ಮಿ ಇತ್ತು. ನಾವು ಸ್ಟಾರ್ಟಿಂಗ್ ಫಸ್ಟ್ ಡೇ ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಹೇಳಿ ಹೊರಗಡೆ ಟ್ರೈ ಮಾಡಿದ್ವಿ. ಬಟ್ ಆಮೇಲೆ ಒಂದು ಸಲ ಹೋಗಿ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ಮೇಲೆ ಗೊತ್ತಾಗಿದ್ದು ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ತುಂಬ ಕಡಿಮೆ ಇದೆ ಅಂತ. ಇಲ್ಲಿ ರೂಮ್ ರೆಂಟು ಪರ್ ಡೇ 5,000 ಚಾರ್ಜ್ ಮಾಡ್ತಾರೆ. 11 AM ಟು 11 AMಗೆ 5,000 ಅಂತ ಫಿಕ್ಸ್ ಮಾಡಿದ್ದಾರೆ. ಯಾವಾಗಲೇ ನೀವು ಚೆಕ್ ಇನ್ ಮಾಡಿ ಚೆಕ್ಔಟ್ ಮಾಡಿ ಒಂದು ದಿನಕ್ಕೆ 5,000 ಪೇ ಮಾಡಬೇಕಾಗತ್ತೆ. ಆಮೇಲೆ ಇಲ್ಲಿಂದ ನಾವು ಬೀಚಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ. ಬೀಚಲ್ಲಿ ಇಡೀ ದಿನ ಹೇಗೆ ಸ್ಪೆಂಡ್ ಮಾಡ್ತೀವಿ ಅಂತ ಈ ಮುಂದುಗಡೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ನೀವು. ಇನ್ನೇನು ನಾವು ಇದ್ದಿದ್ದಂಥದ್ದು ಬಾಗಾದಲ್ಲಿ. ಬಾಗಾ ಬೀಚು ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕೂಡ ಮಕ್ಕಳಿಗೆ ಆಟ ಆಡಲಿಕ್ಕೆ ಸೇಫ್ಟಿ ಇರುತ್ತೆ. ಹಾಗೆ ಫ್ಯಾಮಿಲಿ ಯಾವಾಗಲೂ ಸೇಫ್ಟಿ ಅನ್ನೋದು ಬಾಗಾದಲ್ಲಿ ಮಾತ್ರ. ಇನ್ನು ಬೇರೆ ಕಡೆ ಎಲ್ಲ ತುಂಬ ಬಾಗಾ ಬೀಚ್ ನೈಟ್ ಮಾಡಿರೋದೆಲ್ಲ ಈಗತ್ತೆ. ನೈಟ್ ಎಲ್ಲ ಹೆಂಗೆ ಎಷ್ಟು ಜಗಮಗ ಇರುತ್ತೆ. ಈಗೆಲ್ಲ ತೆಗಿತಾ ಇದ್ದಾರೆ ನೋಡಿ ಚಿನ್ನು. ಎಲ್ಲ ಕುಡಿಯೋದು ತಿನ್ನೋದು ಇರ್ತಾರ ಈ ಗಲೀಜ್ ಒಳಗೆ ಇರ್ತಾರ. ಈ ಸಲ ಬಿಸಿಲು ಜಾಸ್ತಿ ಎಲ್ಲ ಕಡೆ ಇರೋದ್ರಿಂದ ನೋಡಿ ಗೋವಾದಲ್ಲೂ ಕೂಡ ಜನ ಕಮ್ಮಿ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಬೀಚ್ ದಡದಲ್ಲಿ ಯಾರ್ಯಾರು ಕಾಣ್ತಾ ಇಲ್ಲ, ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾ ಇದ್ದಾರೆ. ಅಂದರೆ ನಮ್ಮ ಹಾಗೆ ಎಲ್ಲೋ ಕೆಲವರು ಮಾತ್ರ ಬಂದಿರೋ ಅಂತಹದ್ದು. ಇಡೀ ಸಮುದ್ರನೇ ನಮ್ಮದು ಅನ್ನೋ ಫೀಲ್ ಕೊಡ್ತಾ ಇದೆ. ಯಾಕೆ ಅಂದರೆ ಒಂದೊಂದು ಸಲ ಹೋದಾಗ ಗೋವಾಗೆ ಅಕ್ಕಪಕ್ಕ ನಿಂತ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ, ಅಷ್ಟು ಜನ ಇರ್ತಾರೆ. ಈಗ ನೋಡ್ತಾ ಇರ್ಬೋದು ನೀವು, ಎಲ್ಲೆಲ್ಲೂ ನೋಡಿದ್ರೂ ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾರೆ. ಅಷ್ಟೇ ಬಿಟ್ಟರೆ ಅಷ್ಟು ಕ್ರೌಡ್ ಇಲ್ಲ. ರಾತ್ರಿ ಮಾತ್ರ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಬಾಗಾದಲ್ಲಿ ತುಂಬ ನೈಟ್ ಲೈಫಿಗೆ ತುಂಬ ಫೇಮಸ್ ಅಂದರೆ ಬಾಗ ಅಂತ ಹೇಳೋದು. ಅದಕ್ಕಾಗಿ ಗೋವಾದಲ್ಲಿ ಯಾರೆಲ್ಲ ಬಂದಿರ್ತಾರೆ ಟೂರಿಸಮ್ಗೆ ಅವರೆಲ್ಲ ಬರೋದು ಬಾಗಕ್ಕೆ ನೈಟ್ ಲೈಫಿಗೋಸ್ಕರ. ಹಾಗಾಗಿ ನೈಟ್ ತುಂಬ ಕ್ರೌಡ್ ಇರುತ್ತೆ. ಅದು ಬಿಟ್ಟರೆ ಡೇ
ಎಲ್ಲ ಬೇರೆ ಬೇರೆ ಬೀಚುಗಳನ್ನು ನೋಡಲಿಕ್ಕೆ ಹೋಗ್ತಾರೆ. ಗೋವಾದಲ್ಲಿ ಇರೋದು ಆಲ್ಮೋಸ್ಟ್ ಬೀಚ್ಗಳೇ ಜಾಸ್ತಿ ಇರೋವಂಥದ್ದು. ಹಾಗೆ ಕೆಲವೊಂದು ಚರ್ಚ್ಗಳಿದೆ. ಅದು ಬಿಟ್ಟರೆ ಇನ್ನು ಮ್ಯೂಸಿಯಮ್ ಇದೆ. ಸೌತ್ ಗೋವಾದಲ್ಲಿ ಏನಪ್ಪ ಅಂತ ಅಂದರೆ ಕೆಲವೊಂದು ಟೆಂಪಲ್ಗಳಿದೆ. ರಾಧಾಕೃಷ್ಣ ಟೆಂಪಲ್ಲು, ಹಾಗೆ ಬುದ್ಧ ಟೆಂಪಲ್ ಒಂದಿದೆ. ಹೀಗೆ ನೋಡಬೇಕು ಅಂತ ಅಂದರೆ ಕೆಲವರಿಗೆ ಹುಡುಕೊಂಡು ಹೋದರೆ ಎಷ್ಟೋ ವಿಚಾರಗಳು ಸಿಗುತ್ತೆ. ಆದರೆ ತಿಳಿದಲೇ ಹೋದವರಿಗೆ ಬರೀ ಬೀಚ್ ನೋಡೋದು ಇಷ್ಟೇನಾ, ಇದಕ್ಕೋಸ್ಕರ ಬಂದ್ವಾ ಗೋವಾಗೆ ಅಂತ ಅನಿಸ್ಬಿಡತ್ತೆ. ಸುಮಾರು ಬೀಚ್ಗಳಿದ್ದಾವೆ. ಅಂಜನಾ ಬೀಚು, ಪೆಬಲ್ ಬೀಚು, ಶೆಲ್ ಬೀಚು, ಇನ್ನು ಯಾವುದ್ಯಾವುದೋ ಬೀಚ್ ಇದೆ. ಎಷ್ಟೋ ಬೀಚ್ಗಳ ಹೆಸರು ಗೊತ್ತಿಲ್ಲ ನನಗೆ. ಬಾಗಾದಲ್ಲಿ ತುಂಬ ಫೇಮಸ್ ಅಂದರೆ ಬಾಗಾ ಬೀಚು. ಯಾಕೆ ಅಂದರೆ ಬಾಗಾದಲ್ಲಿ ತುಂಬ ಫ್ಲ್ಯಾಟ್ ಸರ್ಫೇಸ್ ಇದೆ. ಎಲ್ಲ ಮಕ್ಕಳು ಆಡಲಿಕ್ಕೆ, ದೊಡ್ಡವರು, ವಯಸ್ಸಾದವರು ಎಲ್ಲ ಆಡಲಿಕ್ಕೆ ಸೇಫ್ಟಿ ಆದಂತಹ ಜಾಗ. ಅಂದರೆ ಅಲೆಗಳು ಬಂದರೆ ನಾವು ಅದ್ರ ಜೊತೆ ಕೊಚ್ಕೊಂಡು ಹೋಗಲ್ಲ ಬೇಗ. ಆದರೆ ಅಂಜನಾ ಬೀಚಲ್ಲಿ ಹಾಗಲ್ಲ. ತುಂಬ ಅದರದ್ದು ಸರ್ಫೇಸ್ ಹೇಗಿದೆ ಅಂದರೆ ಇಳಿಜಾರು ರೀತಿಯಲ್ಲಿದೆ. ಏನಾದರೂ ಅಲೆ ಬಂತು ಅಂದರೆ ನಾವು ಅಲೆ ಜೊತೆನೇ ಹೋಗ್ಬಿಡ್ತೀವಿ ಸಮುದ್ರದಲ್ಲಿ, ಆ ರೀತಿ ಇದೆ. ಯಾರಾದರೂ ಹೋಗೋದಿದ್ರೆ ಬಾಗಾ ಬೀಚ್ಗೆ ಹೋಗಿ, ಸೇಫ್ಟಿಯಾಗಿರುತ್ತೆ. ಮಕ್ಕಳ ಜೊತೆ ಆಟ ಆಡಿ. ಅಲೆಯಲ್ಲಿ ಜಾಸ್ತಿ ಮುಂದಕ್ಕೆ ಹೋಗಬೇಡಿ. ಯಾವಾಗಲೂ ಸೇಫ್ಟಿ ನೋಡ್ಕೋಬೇಕು ನಾವು. ಅದು ಬಿಟ್ಟು ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಸ್ಟೆಂಟ್ಗಳನ್ನು ಮಾಡ್ತೀನಿ ಅಂತ ಹೋಗಿ ಸಮುದ್ರದಲ್ಲಿ ಮುಳುಗೋ ಪರಿಸ್ಥಿತಿ ಮಾಡ್ಕೋಬೇಡಿ. ಖುಷಿ ಪಡಬೇಕು, ಹಾಗೆ ಸೇಫ್ಟಿಯಾಗಿ ಕೂಡ ಇರಬೇಕು ಅನ್ನೋದು ಪ್ರತಿಯೊಬ್ಬರದ್ದು ಉದ್ದೇಶ ಇರಬೇಕು. ನೀರಲ್ಲಿ ಆಡಿಕೊಂಡು ಬರೋವಂತಹದ್ದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಪ್ರತಿದಿನ ಎಲ್ಲರಿಗೂ ಸಮುದ್ರದಲ್ಲಿ ಆಟ ಆಡಲಿಕ್ಕೆ ಅವಕಾಶ ಸಿಗಲ್ಲ. ವೆಕೇಷನ್ ಅಂತ ಹೋದಾಗ ಮಾತ್ರ ನಮಗೆ ಸಮುದ್ರ ಸಿಗುವಂತಹದ್ದು. ಮಂಗಳೂರು ಈ ಕಡೆ ಎಲ್ಲ ಡೈಲಿ ಸಮುದ್ರ ಸಿಗಬಹುದು. ಆದರೆ ನಮಗೆ ಅಂತೂ ದಾವಣಗೆರೆಯಲ್ಲಿ ಯಾವಾಗೂ ಅಪರೂಪನೇ. ಹೋಗಬೇಕು ಅಂದರೆ ಸಮುದ್ರ ಇರೋವಂತಹ ಜಾಗಗಳನ್ನು ಹುಡುಕೊಂಡು ಹೋಗಿ ಆಟ ಆಡಬೇಕು. ಬಿಟ್ಟರೆ ಇನ್ನು ಸಮುದ್ರ ಸಿಗೋದು ಅಪರೂಪಕ್ಕೆ, ವರ್ಷಕ್ಕೆ ಒಮ್ಮೆ ಅಥವಾ 2 ಸಲ ಅಷ್ಟೇ. ಹಾಗಾಗಿ ಸಮುದ್ರ ಅಂತ ಇದ್ದಾಗ ಮನಬಿಚ್ಚಿ ಮಕ್ಕಳ ರೀತಿ ಆಟ ಆಡೋದನ್ನ ಕಲಿಬೇಕು. ನಾಚಿಕೊಂಡು ಈಗ ಆಡೋಣ, ಆಗಾಡೋಣ ಅಂತ ಹೇಳಿಬಿಟ್ಟು ಹೋದಾಗ ಸಮಯನ ವ್ಯರ್ಥ ಮಾಡಿಬಿಟ್ಟು ಅಲ್ಲಿಂದ ಬಂದಾಗ ಪಶ್ಚಾತ್ತಾಪ ಪಡೋ ಅಂಥದ್ದಲ್ಲ. ಹೋದಾಗ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯನೋ ಅಷ್ಟು ಎಂಜಾಯ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಎಲ್ಲರೂ. ಹಾಗೆ ಇರೋ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಖುಷಿ ಖುಷಿಯಾಗಿರಿ. ಅವಕಾಶಗಳು, ಮನುಷ್ಯ ಜನ್ಮ ಅನ್ನೋದು ಸಿಗೋದು ಒಂದೇ ಸಲ. ಇದ್ದಾಗ ಖುಷಿಯಾಗಿ ಸಂಪೂರ್ಣವಾಗಿ ಎಲ್ಲವನ್ನೂ ಜೀವಿಸ್ಬಿಡಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಕೆಲವರು ತುಂಬ ಯೋಚನೆ ಮಾಡ್ತಿರ್ತಾರೆ. ಇರೋ ಒಂದು ಜೀವನನ ತುಂಬ ಲೆಕ್ಕಾಚಾರ ಹಾಕಿ ಜೀವನ ಮಾಡ್ತಾ ಇರ್ತಾರೆ. ಅವಕಾಶಗಳನ್ನು ಕಳ್ಕೊಂಡ್ಬಿಟ್ಟು ಆಮೇಲೆ ಪಶ್ಚಾತ್ತಾಪ ಪಡೋದಕ್ಕಿಂತ ಮುಂಚಿತವಾಗಿಯೇ ಏನಿದೆ ಎಲ್ಲವನ್ನೂ ಅನುಭವಿಸ್ಬೇಕು, ಎಲ್ಲವನ್ನೂ ಎಂಜಾಯ್ ಮಾಡಬೇಕು. ಜೀವನ ಅಂತ ಇರೋದು ಒಂದೇ, ಮನುಷ್ಯ ಜೀವನ. ಹಾಗಾಗಿ ಮತ್ತು ನಾನು ಇನ್ನೊಂದು ಟಿಪ್ ಹೇಳ್ತೀನಿ. ಸಮುದ್ರ ಅಂತ ಹೋದಾಗ ದಯವಿಟ್ಟು ಎಲ್ಲರೂ ತಲೆಯಿಂದ ಸಂಪೂರ್ಣವಾಗಿ ನೆನೆಸ್ಕೊಳ್ಳಿ. ಯಾಕೆ ಅಂದರೆ ನಮ್ಮಲ್ಲಿ ಏನಿರುತ್ತೆ ಸ್ಟ್ರೆಸ್ಸು, ಹಾಗೆ ಬೇರೆ ಏನಾದರೂ ನೆಗೆಟಿವ್ ಎನರ್ಜಿ ಯಾವುದೇ ರೀತಿ ಇರಲಿ, ಸಂಪೂರ್ಣವಾಗಿ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗೋ ರೀತಿ ನೀವು ಕೂಡ ಫೀಲ್ ಮಾಡ್ಕೊಳ್ಳಿ. ಈಗ ನಾನು ಹೊಸ ವ್ಯಕ್ತಿಯಾಗಿ ಸಮುದ್ರದಿಂದ ಹೊರ ಬರ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಭಾವಿಸ್ಕೊಳ್ಳಿ. ಯಾವಾಗ ನೋಡಿ ನಿಮ್ಮಲ್ಲಿ ಇರೋವಂತಹ ಎಲ್ಲ ನೆಗೆಟಿವಿಟಿ ಸಮುದ್ರದ ಅಲೆಯಲ್ಲಿ ಕೊಚ್ಕೊಂಡು ಹೋಗ್ಬಿಡತ್ತೆ. ಹೊಸ ವ್ಯಕ್ತಿಯಾಗಿ ಪರಿವರ್ತನೆ ಆಗಿ
ಮತ್ತೆ ಮನೆಗೆ ಬರೋ ಅಂಥದ್ದು. ಇದರಿಂದ ಏನಂದರೆ ಈ ಬ್ಯಾಟ್ರಿ ಹೆಂಗೆ ರೀಚಾರ್ಜ್ ಮಾಡ್ತೀವಿ ಹಾಗೆ ನಮ್ಮ ದೇಹ ಕೂಡ ರೀಚಾರ್ಜ್ ಆಗುತ್ತೆ. ಹೊಸ ಆಸಕ್ತಿ, ಹೊಸ ಚೈತನ್ಯ ಎಲ್ಲವೂ ದೇಹಕ್ಕೆ ಸಿಗೋ ಅಂಥದ್ದು. ಹಾಗಾಗಿ ಈ ಟಿಪ್ ಹೇಳಿದೆ. ಯಾರಿಗೆಲ್ಲ ಗೊತ್ತಿಲ್ಲ ದಯವಿಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ. ಅಡಿಯಿಂದ ಮುಡಿವರೆಗೂ ಪರಿಶುದ್ಧವಾಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಪೂರ್ತಿ ನೆಗೆಟಿವಿಟಿ ನಮ್ಮಿಂದ ರಿಮೂವ್ ಆಗಿದೆ ಅನ್ನೋ ರೀತಿ ಅನಿಸತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರೋರು ಮತ್ತೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೋಗಬೇಡಿ, ಅದು ಮೈನಸ್ ಆಗಿಬಿಡತ್ತೆ. ಯಾರೆಲ್ಲ ಮಾಡಿಲ್ಲ ಅವರು ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಗೋವಾ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.